ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು PSI ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದೊಳಗಡೆ ನಾವು ಜುಲೈ 13 ಮತ್ತು 14ರ ಕರೆಂಟ್ ಅಫೇರ್ಸ್ಗಳನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಬನ್ನಿ ಮೊದಲನೇ ಪ್ರಶ್ನೆ ಏನೈತೆ ನೋಡೋಣ. ಪ್ರಾದೇಶಿಕ ಭದ್ರತಾ ಗುಂಪಿನ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ ಹೊಸ ಸದಸ್ಯ ಯಾರು? ಭೂತಾನ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಇರಾನ್. ಸರಿಯಾದ ಉತ್ತರ ಇಲ್ಲಿ ಬಾಂಗ್ಲಾದೇಶ್. ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಇದು 2020ರಲ್ಲಿ ಇಂಡಿಯಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ 3 ರಾಷ್ಟ್ರಗಳು ಕೂಡಿ ಸ್ಥಾಪಿಸಿರುವಂತಹ ಹಿಂದೂ ಮಹಾಸಾಗರದಲ್ಲಿ ನೌಕಾ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಒಟ್ಟಾಗಿ ಕೆಲಸ ಮಾಡುವ ಪ್ರಾದೇಶಿಕ ಭದ್ರತಾ ತಜ್ಞರ ಗುಂಪಾಗಿದೆ. ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 2020. ಸ್ಥಾಪಕ ರಾಷ್ಟ್ರಗಳು ಯಾವಪ್ಪ ಅಂತಂದರೆ ಇಂಡಿಯಾ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಮತ್ತು ಇತ್ತೀಚೆಗೆ 5ನೇ ರಾಷ್ಟ್ರವಾಗಿ ಬಾಂಗ್ಲಾದೇಶ್ ಸೇರಿಕೊಂಡಿದೆ. ಅದೇ ಇಲ್ಲಿ ಪ್ರಶ್ನೆ ಬಂದಿದ್ದು, ಅದೇ 5ನೇ ರಾಷ್ಟ್ರವಾಗಿ ಬಾಂಗ್ಲಾದೇಶ್ ಸೇರಿಕೊಂತು. ಹಾಗೆ 4ನೇ ದೇಶವಾಗಿ ಯಾರು ಸೇರಿಕೊಂಡ್ರಪ್ಪ ಅಂತಂದ್ರೆ ಮಾರಿಷಸ್. ನೆಕ್ಸ್ಟ್ ಪ್ರಶ್ನೆ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡಕ್ಕೆ ಪ್ರಧಾನ ಪ್ರಾಯೋಜಕರಾಗಿ ಯಾರನ್ನು ಘೋಷಿಸಲಾಗಿದೆ? ಅದಾನಿ ಗ್ರೂಪ್, ಟಾಟಾ ಗ್ರೂಪ್, ನೈಕ್, ಪುಮಾ. ಸರಿಯಾದ ಉತ್ತರ ಇಲ್ಲಿ ಅದಾನಿ ಗ್ರೂಪ್. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡಕ್ಕೆ ಪ್ರಧಾನ ಪ್ರಾಯೋಜಕರಾಗಿ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಲ್ಲಿ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ಡಾಕ್ಟರ್ ಹರ್ಷವರ್ಧನ್, ಡಾಕ್ಟರ್ ರಣದೀಪ್ ಗುಲೇರಿಯಾ, ಡಾಕ್ಟರ್ ಬಲರಾಮ್ ಭಾರ್ಗವ್, ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್. ಸರಿಯಾದ ಉತ್ತರ ಇಲ್ಲಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ರವರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ಇವರು ಕೃಷಿ ವಿಜ್ಞಾನಿ ಮತ್ತು ಸಸ್ಯ ತಳಿ ಶಾಸ್ತ್ರಜ್ಞರಾದಂತಹ ಭಾರತ ಹಸಿರು ಕ್ರಾಂತಿಯ ಪಿತಾಮಹರಾದಂತಹ MS ಸ್ವಾಮಿನಾಥನ್ರವರ ಪುತ್ರಿಯರಾಗಿದ್ದಾರೆ. ಯಾರು? ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ರವರು MS ಸ್ವಾಮಿನಾಥನ್ರವರ ಮಗಳಾಗಿದ್ದಾರೆ. ಇವರು ಕ್ಷಯರೋಗ ಮತ್ತು HIV ಕುರಿತು ಸಂಶೋಧನೆ ಬಗ್ಗೆ ಹೆಸರುವಾಸಿಯಾಗಿದ್ದರು. ಆದ್ದರಿಂದ ಇವರನ್ನು ಭಾರತ ಸರ್ಕಾರದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಪ್ರಧಾನ ಸಲಹೆಗಾರನಾಗಿ ನೇಮಕ ಮಾಡಲಾಗಿದೆ. 4ನೇ ಪ್ರಶ್ನೆ, ಆಗಸ್ಟ್ 10, 2024ರಿಂದ ಪ್ರಾರಂಭವಾಗುವ 3 ವರ್ಷಗಳ ಅವಧಿಗೆ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕರನ್ನಾಗಿ ಯಾರನ್ನು ಮರುನೇಮಕ ಮಾಡಿದ್ದಾರೆ ಅಂತಂದರೆ ರೋಹಿತ್ ಬಜಾಜ್, ಸತ್ಯನಾರಾಯಣ್ ಗೋಯಲ್, ಅನಿಲ್ ಶರ್ಮಾ, ರಮೇಶ್ ಸಿಂಗ್. ಸರಿಯಾದ ಉತ್ತರ ಸತ್ಯನಾರಾಯಣ ಗೋಯಲ್ರವರನ್ನು ಆಗಸ್ಟ್ 10, 2024ರಿಂದ ಪ್ರಾರಂಭವಾಗುವಂತಹ ಹೊಸ 3 ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮರುನೇಮಕ ಮಾಡಲು ಭಾರತೀಯ ಇಂಧನ ವಿನಿಮಯ ಮಂಡಳಿ ಅನುಮೋದನೆಯನ್ನು ನೀಡಿದೆ. 5ನೇ ಪ್ರಶ್ನೆ, ಜೂನ್ ತಿಂಗಳ ICC ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ ಅಂತಂದರೆ ಜೂನ್ ತಿಂಗಳ ಪ್ಲೇಯರ್ ಆಫ್ ದ ಮಂತ್ ಅಂತಕ್ಕಂಥ ಪ್ರಶಸ್ತಿಯನ್ನು ICC ಅವರು ಘೋಷಣೆ ಮಾಡ್ಯಾರ. ಅದಕ್ಕೆ ಯಾರು ಭಾಜನರಾಗಿದ್ದಾರೆ ಅಂತಂದರೆ ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್. ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. 2024 T20 ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ರು ಜಸ್ಪ್ರೀತ್ ಬುಮ್ರಾರವರು. ಆದ್ದರಿಂದ ಜೂನ್ ತಿಂಗಳ ICC ತಿಂಗಳ ಆಟಗಾರ ಅಂತಕ್ಕಂಥ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದರೆ ಜಸ್ಪ್ರೀತ್ ಬುಮ್ರಾರವರಿಗೆ. ಇದರ ಜೊತೆಗೆ ಮಹಿಳಾ ತಂಡದ ಉಪನಾಯಕಿಯಾದಂಥ ಸ್ಮೃತಿ ಮಂದಾನರವರಿಗೆ ಜೂನ್ ತಿಂಗಳ ಮಹಿಳಾ ICC ಕ್ರಿಕೆಟ್ ಆಟಗಾರ್ತಿ ಅಂತಕ್ಕಂಥ ICC ತಿಂಗಳ ಕ್ರಿಕೆಟ್ ಆಟಗಾರ್ತಿ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಲಾಗಿದೆ. ICC ಬಗ್ಗೆ ನೋಡಿದಾಗೆ ICC ಅಂತಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಇದರ ಕೇಂದ್ರ ಕಚೇರಿ ದುಬೈ ಅಂದರೆ UAE ದುಬೈನಲ್ಲಿದೆ. ಇದರ ಅಧ್ಯಕ್ಷರ ಜಹೀರ್ ಅಬ್ಬಾಸ್ರವರು. ಇದು ಯಾವಾಗ ಸ್ಥಾಪನೆ ಆಯ್ತಂದ್ರೆ ಜೂನ್ 15 ಮತ್ತು 1909ರಲ್ಲಿ ICCಯನ್ನು ಸ್ಥಾಪನೆ ಮಾಡಲಾಯಿತು. ಇದರ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ ಗ್ರೇಟ್ ಸ್ಪೋರ್ಟ್ ಗ್ರೇಟ್ ಸ್ಪಿರಿಟ್ ಅಂತಕ್ಕಂಥದ್ದು ICCಯ ಧ್ಯೇಯವಾಕ್ಯ. 6ನೇ ಪ್ರಶ್ನೆ, ಯಾವ ದೇಶವು ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ 2024 ಹೋಸ್ಟ್ ಆಗಿದೆ? ಅಂದರೆ ಯಾವ ದೇಶದಲ್ಲಿ ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ 2024 ನಡೆಯಲಿದೆ ಅಂತಂದರೆ ಆಸ್ಟ್ರೇಲಿಯಾ, ಭಾರತ, ಚೀನಾ, US.
ಸರಿಯಾದ ಉತ್ತರ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ 2024 ಎಕ್ಸರ್ಸೈಸ್ ಪಿಚ್ ಬ್ಲ್ಯಾಕ್ ಅಂತಕ್ಕಂಥ ಎಕ್ಸರ್ಸೈಸ್ ನಡೆಯಲಿದೆ. ಆಸ್ಟ್ರೇಲಿಯಾನೇ ಯಾಕಪ್ಪ ಅಂತಂದರೆ ಆಸ್ಟ್ರೇಲಿಯಾದಲ್ಲೇ ಪ್ರತಿ ವರ್ಷ ಈ ವ್ಯಾಯಾಮ ನಡೀತದೆ. ಇಲ್ಲಿ ಭಾರತೀಯ ವಾಯುಪಡೆ ಅಂದರೆ ಇಂಡಿಯನ್ ಏರ್ಫೋರ್ಸ್ ಕೂಡ ಭಾಗಿಯಾಗಲಿದೆ. ಇದು ಯಾವಾಗ ನಡೆಯುವುದೈತೆ ಅಂತಂದರೆ ಜುಲೈ 12ರಿಂದ ಆಗಸ್ಟ್ 2ರವರೆಗೆ ಈ ಪಿಚ್ ಬ್ಲ್ಯಾಕ್ 2024 ವ್ಯಾಯಾಮ ನಡೆಯಲಿದೈತಿ. ಎಲ್ಲೈತೆ ಅಂತಂದ್ರೆ ಆಸ್ಟ್ರೇಲಿಯಾ. ಪ್ರತಿ 2 ವರ್ಷಕ್ಕೊಮ್ಮೆ ನಡೀತೈತೆ ನೋಡಿದ್ದು. ಇದು ದ್ವೈವಾರ್ಷಿಕ ಅಂದರೆ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಇದು ಬಹುರಾಷ್ಟ್ರೀಯ ವ್ಯಾಯಾಮ. ಅಂದರೆ ಈ ವ್ಯಾಯಾಮದಲ್ಲಿ 20 ರಾಷ್ಟ್ರಗಳು ಭಾಗಿಯಾಗಲಿವೆ. ಈ ವ್ಯಾಯಾಮ ಯಾವಾಗಿಂದ ಶುರು ಆಯ್ತು ಅಂತಂದರೆ 1981ರಿಂದ ಈ ವ್ಯಾಯಾಮ ನಡೀತಾ ಬರ್ತಾಯಿದೆ. ಇದಕ್ಕೆ ಭಾರತೀಯ ವಾಯುಪಡೆ ಯಾವಾಗ ಸೇರ್ಪಡೆ ಆಯ್ತು ಅಂತಂದರೆ 2018ರಿಂದ ಭಾರತೀಯ ವಾಯುಪಡೆ ಕೂಡ ಇಲ್ಲಿ ಪಾಲ್ಗೊಳ್ತಾ ಬರ್ತಾಯಿದೆ. ಇನ್ನು 7ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸರಸ್ ಕ್ರೇನ್ ಯಾವ ರಾಜ್ಯದ ಅಧಿಕೃತ ಪಕ್ಷಿಯಾಗಿದೆ? ಸರಸ್ ಕ್ರೇನ್ ಅಂತಕ್ಕಂಥದ್ದು ಯಾವ ರಾಜ್ಯದ ಅಧಿಕೃತ ಪಕ್ಷಿಯಾಗಿದೆ ಅಂತಂದರೆ ರಾಜಸ್ಥಾನ್, ಉತ್ತರ ಪ್ರದೇಶ್, ಕರ್ನಾಟಕ, ತಮಿಳುನಾಡು. ಸರಿಯಾದ ಉತ್ತರ ಇಲ್ಲಿ ಉತ್ತರ ಪ್ರದೇಶ್, ಆಪ್ಷನ್ ಬಿ ಉತ್ತರ ಪ್ರದೇಶ್. ಇದು ಯಾಕೆ ಸುದ್ದಿಯಲ್ಲಿಪ್ಪ ಅಂತಂದರೆ ಈ ಸರಸ್ ಕ್ರೇನ್ ಅಂತಕ್ಕಂಥದ್ದು ಇದ್ದಂಥ ಜನಸಂಖ್ಯೆ ಜಾಸ್ತಿ ಆಗಿದೆ. ಅಂದರೆ ಸರಸ್ ಕ್ರೇನ್ ಅಂತಕ್ಕಂಥ ಪಕ್ಷಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದ್ದರಿಂದ ಇದು ಇತ್ತೀಚೆಗೆ ಸುದ್ದಿಯಲ್ಲೈತಿ. ಇದು ಉತ್ತರ ಪ್ರದೇಶದ ರಾಜ್ಯ ಪಕ್ಷಿ. ಉತ್ತರ ಪ್ರದೇಶದ ರಾಜ್ಯ ಪ್ರಾಣಿ ಯಾವಪ್ಪ ಅಂತಂದ್ರೆ ಸ್ವಾಪ್ ಡಿಯರ್ ಇದು ಉತ್ತರ ಪ್ರದೇಶದ ರಾಜ್ಯ ಪ್ರಾಣಿ. ರಾಜ್ಯ ಪಕ್ಷಿ ಸರಸ್ ಕ್ರೇನ್, ರಾಜ್ಯ ಮರ ಅಶೋಕ, ರಾಜ್ಯ ಹೂವು ಯಾವುದಪ್ಪ ಅಂತಂದ್ರೆ ಬ್ರಹ್ಮಕಮಲ. ರಾಜಸ್ಥಾನದ್ದು ರಾಜ್ಯ ಪ್ರಾಣಿ ಚಿಂಕಾರ, ರಾಜ್ಯ ಪಕ್ಷಿ ಇಂಡಿಯನ್ ಬಸ್ಟರ್ಡ್, ರಾಜ್ಯ ಮರ ಕೇಜ್ರಿ, ರಾಜ್ಯ ಹೂವು ಫ್ಲವರ್. ಕರ್ನಾಟಕದ್ದು ರಾಜ್ಯ ಪ್ರಾಣಿ ಎಲಿಫೆಂಟ್. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದಪ್ಪ ಅಂತಂದ್ರೆ ಇಂಡಿಯನ್ ರೂಲರ್. ಕರ್ನಾಟಕ ರಾಜ್ಯದ ರಾಜ್ಯ ಮರ ಯಾವುದಪ್ಪ ಅಂತಂದ್ರೆ ಸ್ಯಾಂಡಲ್ ಅಂದರೆ ಗಂಧದ ಮರ. ಕರ್ನಾಟಕ ರಾಜ್ಯದ ಹೂವು ಯಾವುದಪ್ಪ ಅಂತಂದ್ರೆ ಲೋಟಸ್. ತಮಿಳುನಾಡದ್ದು ನೀಲಗಿರಿ ತಾರ್ ಅಂತಕ್ಕಂಥದ್ದು ರಾಜ್ಯ ಪ್ರಾಣಿ. ಆದರೆ ರಾಜ್ಯ ಪಕ್ಷಿ ಯಾವುದಪ್ಪ ಅಂತಂದರೆ ಎಮರಾಲ್ಡ್ ಡವ್ ಅಂತಕ್ಕಂಥದ್ದು ತಮಿಳುನಾಡಿನ ರಾಜ್ಯ ಪಕ್ಷಿ. ತಮಿಳುನಾಡಿನ ರಾಜ್ಯ ಮರ ಯಾವುದಪ್ಪ ಅಂತಂದ್ರೆ ಪಾಲ್ಮ್ ಅಂತಕ್ಕಂಥದ್ದು ತಮಿಳುನಾಡಿನ ರಾಜ್ಯ ಮರ. ತಮಿಳುನಾಡಿನ ರಾಜ್ಯ ಹೂವು ಕಾಂಡಲ್. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೆಕೆಂಜಿ ನದಿಯು ಯಾವ ದೇಶದ ಅತಿ ದೊಡ್ಡ ಮತ್ತು ಉದ್ದವಾದ ನದಿ ಜಲಾನಯನ ಪ್ರದೇಶವಾಗಿದೆ? ಫಿಲಿಪೈನ್ಸ್, ತೈವಾನ್, ನ್ಯೂಯಾರ್ಕ್, ಕೆನಡಾ. ಸರಿಯಾದ ಉತ್ತರ ಕೆನಡಾದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶವನ್ನು ಹೊಂದಿರುವಂತಹ ನದಿ ಯಾವುದಪ್ಪ ಅಂತಂದ್ರೆ ಮೆಕೆಂಜಿ ನದಿ. ಇದು ಆ ದೇಶದ ಅತಿ ದೊಡ್ಡ ಮತ್ತು ಉದ್ದವಾದ ನದಿ ಕೂಡ ಹೌದು. ಮತ್ತು ಇನ್ನು ಉತ್ತರ ಅಮೇರಿಕಾದಲ್ಲಿ 2ನೇ ಅತಿ ದೊಡ್ಡ ನದಿ ಇದು ಯಾವುದು? ಮೆಕೆಂಜಿ ನದಿ. ಉತ್ತರ ಅಮೇರಿಕಾದಲ್ಲಿರುವಂತಹ ಮೊದಲನೇ ದೊಡ್ಡ ನದಿ ಯಾವುದಪ್ಪ ಅಂತಂದ್ರೆ ಮಿಸಿಸಿಪ್ಪಿ ಮತ್ತು ಮಿಸೌರಿ ನದಿ. ಉತ್ತರ ಅಮೇರಿಕಾದಲ್ಲಿರುವಂಥ ಅತಿ ದೊಡ್ಡ ನದಿ 2ನೇ ನದಿ ಯಾವುದಪ್ಪ ಅಂತಂದ್ರೆ ಮೆಕೆಂಜಿ ನದಿ. ಇದು ಎಲ್ಲಿ ಬರ್ತದೆ ಅಂತಂದ್ರೆ ಕೆನಡಾದಲ್ಲಿ ಬರೋದರಿಂದ ಇದು ಕೆನಡಾದ ಅತಿ ದೊಡ್ಡ ನದಿ ಮತ್ತು ಉದ್ದವಾದ ನದಿ. ಮತ್ತು ವಿಶ್ವದ 10ನೇ ಅತಿ ದೊಡ್ಡ ನದಿ ಇದು. ವಿಶ್ವದ ಹತ್ತನೇ ಅತಿ ದೊಡ್ಡ ನದಿ ಯಾವುದಪ್ಪ ಅಂತಂದ್ರೆ ಮೆಕೆಂಜಿ ನದಿ. ಒಂದು ಸ್ವಲ್ಪ ಜಗತ್ತಿನ ಉದ್ದ ನದಿಗಳನ್ನು ನೋಡಿದರೆ ನೈಲ್ ನದಿ ಇದು ಜಗತ್ತಿನ ಅತಿ ಉದ್ದವಾದ ನದಿ. 2ನೇ ಅತಿ ಉದ್ದವಾದ ನದಿ ಅಮೆಜಾನ್. 3ನೇ ಅತಿ ಉದ್ದವಾದ ನದಿ ಹ್ಯಾಂಗತ್ಸೈನ್ ರಿವರ್. 4ನೇ ಅತಿ ಉದ್ದವಾದ ನದಿ ಮಿಸಿಸಿಪ್ಪಿ ಅಥವಾ ಮಿಸೌರಿ ರಿವರ್. ಈ ನೈಲ್ ನದಿ ಆಫ್ರಿಕಾದಲ್ಲಿ ಕಂಡು ಬರ್ತೈತಿ. ಇದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರ್ತೈತಿ. ಇದು ಈಜಿಪ್ಟ್ ಮತ್ತು ಸುಡಾನ್ನಲ್ಲಿ ಕಂಡುಬರುವಂತಹ ಪ್ರಮುಖವಾದ ನದಿ. ಅಮೆಜಾನ್ ನದಿ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಸೌತ್ ಅಮೇರಿಕಾದಲ್ಲಿ ಕಂಡುಬರುತ್ತದೆ. ಇದು ಅಟ್ಲಾಂಟಿಕ್ ಸಮುದ್ರವನ್ನು ಅಥವಾ ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ. ಯಾಂಗತ್ಸೆ ರಿವರ್ ಅಂತಕ್ಕಂಥದ್ದು ಏಷ್ಯಾ ಖಂಡದಲ್ಲಿ ಕಂಡುಬರುವಂಥದ್ದು. ಇದು ಚೀನಾದಲ್ಲಿ ಹರಿಯುವಂತಹ ನದಿ. ಇದು ಸೌತ್ ಚೀನಾ ಸಮುದ್ರದಲ್ಲಿ ಸೇರುತ್ತದೆ. ಸೌತ್ ಚೀನಾ ಸೀಗೆ ಇದು ಹೋಗಿ ಸೇರ್ತದೆ. ಯಾವುದಂತಂದರೆ ಯಾಂಗತ್ಸೆ. ಮಿಸಿಸಿಪ್ಪಿ ನದಿ ಇದು ಮೆಕ್ಸಿಕೋ ಕಾರಿಯನ್ನು ಸೇರುವಂತಹ ಉತ್ತರ ಅಮೇರಿಕಾದ ನದಿ. ಮೆಕ್ಸಿಕೋ ಕಾರಿ ಅಂತಕ್ಕಂಥದ್ದನ್ನು ಸೇರುವಂತಹ ಉತ್ತರ ಅಮೇರಿಕಾದ ನದಿ ಯಾವುದಪ್ಪ ಅಂತಂದ್ರೆ ನಾರ್ತ್ ಅಮೇರಿಕಾ. ಯಾವುದು? ಮಿಸಿಸಿಪ್ಪಿ, ಮಿಸೌರಿ. ಇದು ವಿಶ್ವದ ಅತಿ ಉದ್ದವಾದ ನದಿ, 2ನೇ ಅತಿ ಉದ್ದವಾದ ನದಿ, 3ನೇ ಅತಿ ಉದ್ದವಾದ ನದಿ, 4ನೇ ಅತಿ ಉದ್ದವಾದ ನದಿ. ಇನ್ನು 9ನೇ ಪ್ರಶ್ನೆ, ಇತ್ತೀಚೆಗೆ ವಿಜ್ಞಾನಿಗಳು ಭಾರತದ ಯಾವ ಪ್ರದೇಶದಲ್ಲಿ ಸೀಲ್ಡ್ ಟೈಲ್ ಹಾವಿನ
ಹೊಸ ಜಾತಿಯನ್ನು ಕಂಡುಹಿಡಿದಿದ್ದಾರೆ. ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಪೂರ್ವಾಂಚಲ ಬೆಟ್ಟಗಳು, ನಾಗಾ ಬೆಟ್ಟಗಳು. ಸರಿಯಾದ ಉತ್ತರ ಇಲ್ಲಿ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳಲ್ಲಿ ಇತ್ತೀಚೆಗೆ ವಿಜ್ಞಾನಿಗಳು ಸೀಲ್ಡ್ ಟೈಲ್ ಅಂತಕ್ಕಂಥ ಹಾವಿನ ಹೊಸ ಜಾತಿಯನ್ನು ಕಂಡುಹಿಡಿದಿದ್ದಾರೆ. ಈ ಸೀಲ್ಡ್ ಟೈಲ್ ಅಂತಕ್ಕಂಥ ಹಾವಿನ ಜಾತಿ ಶ್ರೀಲಂಕಾದಲ್ಲಿ ಸ್ಥಳೀಯವಾಗಿ ಕಂಡುಬರುತ್ತದೆ. ಶ್ರೀಲಂಕಾದಲ್ಲಿ ಸ್ಥಳೀಯವಾಗಿ ಕಂಡುಬರುವಂತಹ ಸೀಲ್ಡ್ ಟೈಲ್ ಹಾವು ಇತ್ತೀಚೆಗೆ ಭಾರತದ ಪಶ್ಚಿಮ ಘಟ್ಟದಲ್ಲಿ ಕಂಡುಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಮೇಘಮಲೈ ಮತ್ತು ಮನ್ನಾರ್ ಅಂತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮತ್ತು ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದು ಕಂಡುಬಂದತಿ. ಇದು ಯಾವ ಕುಟುಂಬಕ್ಕೆ ಸೇರಿದೆ ಅಂತಂದರೆ ಯುರೋಪೆಲಿಸ್ಟಾ ಅಂತಕ್ಕಂಥ ಕುಟುಂಬಕ್ಕೆ ಈ ಸೀಲ್ಡ್ ಟೈಲ್ ಹಾವು ಸೇರ್ಪಡೆಯಾಗಿದೆ. ಅದು ಇತ್ತೀಚೆಗೆ ಪಶ್ಚಿಮ ಘಟ್ಟದಲ್ಲಿ ಕಂಡುಬಂದದ್ದರಿಂದ ಇವಾಗ ಸುದ್ದಿಯಲ್ಲೈತಿ. ಇನ್ನು ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಉಮ್ಲಿಂಗ್ಲಾ ಪಾಸ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಇಲ್ಲಿ ಲಡಾಖ್. ಲಡಾಖ್ನಲ್ಲಿ ಇರುವಂತಹ ಉಮ್ಲಿಂಗ್ಲಾ ಪಾಸ್ನಲ್ಲಿ ಇತ್ತೀಚೆಗೆ ಬೆಂಗಳೂರು ಮೂಲದ ಅಂದರೆ ಬೆಂಗಳೂರಿನಲ್ಲಿರುವಂತಹ ಮೂಲದ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜೀಸ್ ಕಂಪನಿ ಲಡಾಖ್ನ ಉಮ್ಲಿಂಗ್ಲಾ ಪಾಸ್ನಲ್ಲಿ 19,024 ಅಡಿ ಎತ್ತರದಲ್ಲಿ 100 kg ಇರುವಂತಹ ಮ್ಯಾಕ್ಸ್ ಟೇಕ್ ಆಫ್ ವೇಟ್ ಅಂತಕ್ಕಂಥ ಡ್ರೋನನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡ್ಯಾರ. ಆದ್ದರಿಂದ ಇದು ಸುದ್ದಿಯಲ್ಲೈತಿ. ಯಾವುದು? ಉಮ್ಲಿಂಗ್ಲಾ ಪಾಸ್. ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಲಡಾಖ್. ಇದು ಭಾರತ್ ಮ್ಯಾಪಿಂದ ಅಂದರೆ ಇಲ್ಲಿ ಉಮ್ಲಿಂಗ್ಲಾ ಪಾಸ್ ಕಂಡು ಬರುತ್ತದೆ. ಇದು ಲಡಾಖ್. ಇದು ಉಮ್ಲಿಂಗ್ಲಾ ಪಾಸ್ ಕಂಡು ಬರುವುದಿಲ್ಲ. ಇದು ಉಮ್ಲಿಂಗ್ಲಾ ಪಾಸು ವಿಶ್ವದ ಅತಿ ಎತ್ತರದ ಮೋಟಾರು ಪಾಸ್. ಅಂದರೆ ಮೋಟಾರು ವಾಹನ ಚಲಿಸುವಂಥ ವಿಶ್ವದ ಅತಿ ಎತ್ತರವಾದಂಥ ಕಣಿವೆ ಯಾವುದಪ್ಪ ಅಂತಂದ್ರೆ ಉಮ್ಲಿಂಗ್ಲಾ. ಎಲ್ಲಿ ಬರ್ತದೆ ಅಂತಂದರೆ ಲಡಾಖ್. ಇವೆಲ್ಲವೂ ಕರೆಂಟ್ ಅಫೇರ್ಸ್ಗಳನ್ನು ನೋಡಿದ್ರಿ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾರಿಗೆ ವಿಡಿಯೋ ಆದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಾವು ಎಕ್ಸೆಪ್ಟ್ ಮಾಡೋದು ಇದನ್ನೇ. ಮತ್ತು ಏನಾದರೂ ತಪ್ಪುಗಳಿದ್ದು ಅಂದ್ರೆ ಅದನ್ನು ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ನಾವು ಅದಕ್ಕೆ ಉತ್ತರವನ್ನು ಅಥವಾ ಮುಂದಿನ ವಿಡಿಯೋದಲ್ಲಿ ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.